ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಎಸ್ ಎಮ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಾವು ಬಿ ಎ ಫೈನಲ್ ಇಯರ್ದ NEP ಹಿಸ್ಟ್ರಿ DSC 12 ಅದರ ಇಂಪಾರ್ಟೆಂಟ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ಕೊತ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಕರಡು ಸಮಿತಿಯ ವರದಿಯ ಕುರಿತು ತಿಳಿಸಿ. ಈ ಕರಡು ಸಮಿತಿ ಅಂದ್ರೆ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದ್ರಲ್ಲ, ಅವರು ಕರಡು ಸಮಿತಿ ಅಧ್ಯಕ್ಷರಾಗಿ ಕರಡು ಸಮಿತಿಯಲ್ಲಿ ಆ ಸಂವಿಧಾನವನ್ನು ರಚನೆ ಮಾಡುವಂಥ ಸಮಯದೊಳಗೆ ಸಂವಿಧಾನದ ಮರುಮೌಲ್ಯಮಾಪನ ಆಗಿರ್ಬೋದು, ಆದಂಥ ತಪ್ಪುಗಳನ್ನು ಮತ್ತು ಸರಿಪಡಿಸಿ ತಿದ್ದುವಂಥದ್ದಾಗಿರ್ಬೋದು, ಅದನ್ನು ಕರಡು ಸಮಿತಿ ಮಾಡ್ತಿತ್ತು. ಭಾರತ ಸಂವಿಧಾನ ರಚನೆಯ ಪ್ರಕ್ರಿಯೆಯಲ್ಲಿ ಅತ್ಯಂತ ಮಹತ್ವದ ಹಂತವಾಗಿದೆ. ಈ ವರದಿಯು ನಮ್ಮ ಸಂವಿಧಾನಕ್ಕೆ ರೂಪವನ್ನು ನೀಡಿದ ಪ್ರಮುಖ ದಾಖಲಾಗಿದೆ. ಅದೇ ಏನಲ್ರಿ, ಸಂವಿಧಾನದಕ್ಕೆ ಒಂದು ರೂಪ ನೀಡಬೇಕಂದ್ರೆ ಕರಡು ಸಮಿತಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸೈತಿ. ಅದರಲ್ಲಿ ಆದಂಥ ಲೋಪದೋಷಗಳಾಗಿರ್ಬೋದು ಮರುಮೌಲ್ಯ ಮಾಡುವುದರಿಂದ ಅದೊಂದು ನಮಗೆ ರೂಪವನ್ನು ನೀಡಿಕೊಟ್ಟೈತೆ. ಇನ್ನು ಕರಡು ಸಮಿತಿ ಅದರ ರಚನೆಯಾಗಿದ್ದು 1947 ಆಗಸ್ಟ್ 29ರಂದು. ಅದರ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಹಿಸಿದ್ರು. ಇದರ ಉದ್ದೇಶ ಏನಾಗಿತ್ತು ಅಂದ್ರೆ ಸಂವಿಧಾನದ ಕರಡು ಪ್ರಸ್ತಾವನೆಯನ್ನು ತಯಾರಿಸುವುದು. ಇನ್ನು ಸಮಿತಿಯಲ್ಲಿರುವ ಸದಸ್ಯರು ಡಾಕ್ಟರ್ BR ಅಂಬೇಡ್ಕರ್ ಇವರು ಅಧ್ಯಕ್ಷರಾಗಿದ್ದರು. KM ಮುನ್ಷಿ, ಅದಾದ್ಮೇಲೆ ಕೃಷ್ಣಸ್ವಾಮಿ ಅಯ್ಯರ್, N ಗೋಪಾಲಸ್ವಾಮಿ ಅಯ್ಯಂಗಾರ್, ಸೈಯದ್ ಮೊಹಮ್ಮದ್ ಸಾದುಲ್ಲಾ, BL ಮಿತ್ರ. BL ಮಿತ್ರ ಅವರು ಬಿಟ್ಟು ಹೋದ ನಂತರ ಅಂದ್ರೆ ಅವರ ಪದವಿಯನ್ನು ತ್ಯಾಗ ಮಾಡಿದ ನಂತರ ಅವ್ರ ಜಾಗಕ್ಕೆ TT ಕೃಷ್ಣಮಾಚಾರ್ಯನವರು ಅಲ್ಲಿ ಆಸನಕ್ಕಾರ. ಅದಾದ ನಂತರ DP ಕೇತನ್ ಅವರು ನಿಧನ ಹೊಂದಿದ ನಂತರ ಅದೇ ಜಾಗಕ್ಕೆ ಹೊಳ್ಳಿ TT ಕೃಷ್ಣಮಾಚಾರ್ಯ ಅವರೇ ಇರ್ತಾರೆ. ಅದಾದ ನಂತರ ವರದಿಯ ವೈಶಿಷ್ಟ್ಯಗಳು ಈ ಕರಡು ಸಮಿತಿಯ ವರದಿ ಇತ್ತಲ್ಲ, ಅದರ ಲಕ್ಷಣಗಳು ಏನಂದ್ರೆ ಕರಡು ಸಂವಿಧಾನವನ್ನು ಪ್ರಥಮ ಬಾರಿಗೆ 1948 ಫೆಬ್ರವರಿಯಲ್ಲಿ ಪ್ರಕಟಿಸಲಾಯಿತು. ಅದಾದ್ಮೇಲೆ ಎರಡನೇ ಕರಡು ಸಮಿತಿಯನ್ನು 1948 ನವೆಂಬರ್ 15ರಂದು ಬಿಡುಗಡೆ ಮಾಡಲಾಯಿತು. ಇದರೊಳಗೆ ಏನಿತ್ತಂದ್ರೆ ಸಾರ್ವಜನಿಕರಿಂದ ಏನು ಪ್ರತಿಕ್ರಿಯೆ ಆಹ್ವಾನಿಸಲಾಗಿತ್ತಲ್ಲ ಅದರ ಬಗ್ಗೆ ತಿಳಿದಿತ್ತು. ಇದರೊಳಗೆ ಮೂಲಭೂತ ಹಕ್ಕುಗಳು, ರಾಜ್ಯದ ನಿರ್ದೇಶಕ ತತ್ವಗಳು, ಪಾರ್ಲಿಮೆಂಟ್ ರಚನೆ, ನ್ಯಾಯಾಂಗ ವ್ಯವಸ್ಥೆ, ರಾಜ್ಯಗಳ ಮತ್ತು ಕೇಂದ್ರದ ಸಂಬಂಧಿತ ಮುಂತಾದವುಗಳ ಕುರಿತು ಸ್ಪಷ್ಟವಾದ ಬಂಡವಾಳ ನೀಡಲಾಯಿತು. ಅಂದ್ರೆ ಒಟ್ಟಾರೆ ಸುಮಾರು 7635 ಸುಧಾರಣೆಗಳ ಮೇಲ್ಮನವಿ ಮಾಡಲಾಗಿತ್ತು. ಅದರಲ್ಲಿ 2843 ಅಷ್ಟೇ ಪರಿಗಣಿಸಲಾಯಿತು. ಟೋಟಲ್ ನಮಗೆ ಮೇಲ್ಮನವಿ ಬಂದಿದ್ದು 7635. ಅದರೊಳಗೆ ನಾವು ಪರಿಗಣನೆ ಮಾಡಿದ್ದವರು 2843. ಇನ್ನು ಅಂತಿಮ ವರದಿ ಮತ್ತು ಅಂಗೀಕಾರ ಯಾವಾಗ ಆಯ್ತಂದ್ರೆ 1949 ನವೆಂಬರ್ 4 ಕರಡು ಸಮಿತಿಯ ಅಂತಿಮ ವರದಿಯನ್ನು ಸಂವಿಧಾನ ಸಭೆಯಲ್ಲಿ ಮಂಡಿಸಲಾಯಿತು. ಅದಾದ ನಂತರ 1949 ನವೆಂಬರ್ 26ರಂದು ಸಂವಿಧಾನವನ್ನು ಅದರ ಸಭೆಯಲ್ಲಿ ಅಂಗೀಕರಿಸಲಾಯಿತು. ನಮಗೆ ನಾವೇ ಅಂಗೀಕಾರ ಮಾಡ್ಕೊಂಡೇವಿ. ಅದಾದ ನಂತರ 1950ರಂದು ಜನವರಿ 26 ಈ ದಿನದಂದು ಸಂವಿಧಾನವನ್ನು ಜಾರಿಗೊಳಿಸ್ತೇವೆ. ಆ ದಿನದಂದು ನಾವು ಗಣರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ಕೋತ ಹೊಂಟೇವಿ. ಇನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಏನೇನಿತ್ತಂದ್ರೆ, ಅವರು ಕರಡು ಸಮಿತಿಯ ಮೆದುಳಾಗಿ ನಾನಾ ವಿವಾದದ ವಿಷಯಗಳನ್ನು ಸಮನ್ವಯಪಡಿಸಿದರು. ಇನ್ನು ಸಮಿತಿಯ ವರದಿ ಶಾಸ್ತ್ರೀಯತೆಗೆ ಜೊತೆಗೆ ನೈತಿಕ ಭೂಮಿಕೆಯನ್ನು ನೀಡಿತು. ಇನ್ನು ದೇಶದ ಭಿನ್ನತೆಗಳನ್ನು ಗಮನದಲ್ಲಿಟ್ಟುಕೊಂಡು ಸಮತೋಲನದ ಸಂವಿಧಾನ ರೂಪಿಸಿದರು. ಈ ಸಂವಿಧಾನ ರಚನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ಬಹಳ ಐತಿ. ಇನ್ನು ಸಂಕ್ಷಿಪ್ತವಾಗಿ ಕರಡು ಸಮಿತಿಯ ವರದಿ ಭಾರತ ಸಂವಿಧಾನದ ಆಧಾರಶಿಲೆ. ಇದು ಕರಡು ಸಮಿತಿ ವರದಿ ಏನೈತಲ್ಲ, ಭಾರತ ಸಂವಿಧಾನ ರಚನೆಯಾಕ ಇದೊಂದು ಆಧಾರದ ಶಿಲೆಯಾಗಿತ್ತು. ಇದು ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಗಳನ್ನು ಸಂರಕ್ಷಿಸುವ ನಕ್ಷೆಯಂತೆ ಕಾರ್ಯನಿರ್ವಹಿಸುತ್ತಿತ್ತು. ಇದು ಯಾವ ರೀತಿ ಅಂದ್ರೆ ರಾಜಕೀಯ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು ಮತ್ತು ಆರ್ಥಿಕವಾಗಿ ಎಲ್ಲರಿಗೆ ನ್ಯಾಯವನ್ನು ಒದಗಿಸುವುದು ಮತ್ತು ಆ ನ್ಯಾಯಗಳನ್ನು ಸಂರಕ್ಷಣೆ ಮಾಡುವಂಥ ಕಾರ್ಯವಾಗಿತ್ತು. ಇನ್ನು ಎರಡನೇದು ಸಂವಿಧಾನ ಘೋಷಣೆಗಳನ್ನು ಕುರಿತು ತಿಳಿಸಿರಿ ಅಂತ ಕೇಳಿದಾಗ, ಸಂವಿಧಾನದ ಘೋಷಣೆ ಅಂದ್ರೆ ಘೋಷಣಾ ಪತ್ರ. ಘೋಷಣೆ ಎಂದರೆ ಸಂವಿಧಾನದ ಮುನ್ನುಡಿ ಭಾಗ. ಸಂವಿಧಾನದ ಏನೋ ಮೊದಲನೇ ಭಾಗ ಏನಿರುತ್ತಲ್ಲ ಮುನ್ನುಡಿ, ಅದನ್ನು ಘೋಷಣೆ ಅಂತ ಕರಿತೇವೆ. ಇನ್ನು ಇದು ಸಂವಿಧಾನದ ತಾತ್ವಿಕ ಅಡಿಪಾಯವನ್ನು ವಿವರಿಸುತ್ತದೆ ಮತ್ತು ಭಾರತದ ಉದ್ದೇಶಗಳನ್ನು ವ್ಯಕ್ತಗೊಳಿಸುತ್ತದೆ. ಇದನ್ನು ಸಂವಿಧಾನದ ಆತ್ಮ ಎಂದು ಪರಿಗಣಿಸಲಾಗುತ್ತದೆ. ಈ ಘೋಷಣಾ ಪತ್ರವನ್ನು ಏನಂತ ಕರಿತೇವೆ ಅಂದ್ರೆ ಇದನ್ನು ಸಂವಿಧಾನದ ಆತ್ಮ ಅಂತ ಹೇಳಿ ಕರಿತೇವೆ. ಇದರೊಳಗೆ ತಾತ್ವಿಕ ಅಡಿಪಾಯಗಳು ಅಂದ್ರೆ ಸಂವಿಧಾನಕ್ಕೆ ಬೇಕಾದಂಥ ಮೂಲಭೂತ ಅಡಿಪಾಯಗಳು ಏನದಲ್ಲ ಅವು ಮತ್ತು ಭಾರತದ ದೇಶದ ಉದ್ದೇಶಗಳು ಏನೇನದಲ್ಲ ಅದನ್ನು ವ್ಯಕ್ತಪಡಿಸ್ತೈತಿ. ಇನ್ನು ಘೋಷಣೆಯ ಪಠ್ಯ ಇದರಲ್ಲಿ ಕನ್ನಡದಲ್ಲಿ ಏನೇನು ಹೇಳ್ಯಾನಂದ್ರೆ, ಭಾರತದ ಜನತೆ ಭಾರತವನ್ನು ಸಂಪೂರ್ಣ ಸ್ವಾಯತ್ತ, ಸಾಮಾಜಿಕತೆಯುಳ್ಳ, ಧರ್ಮ ನಿರಪೇಕ್ಷ, ಪ್ರಜಾಪ್ರಭುತ್ವಾಧಾರಿತ ಗಣರಾಜ್ಯವನ್ನಾಗಿ ರೂಪಿಸುವಂತೆ ವಿಜೃಂಭಣೆಯುತವಾದ ನಿರ್ಧಾರ ಮಾಡಿತ್ತು. ಇನ್ನು ನ್ಯಾಯ ಯಾವ್ಯಾವ ರೀತಿ ಅಂದ್ರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ನ್ಯಾಯವನ್ನು ನೀಡುವುದು. ಇನ್ನು ಸ್ವಾತಂತ್ರ್ಯ, ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಪೂಜೆಯ ಸ್ವಾತಂತ್ರ್ಯ.
ಇನ್ನು ಸಮಾನತೆ, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ. ಭ್ರಾತೃತ್ವ, ವ್ಯಕ್ತಿಯ ಗೌರವವನ್ನು ಹಾಗೂ ರಾಷ್ಟ್ರದ ಏಕತೆ ಮತ್ತು ಅಖಂಡತೆಯನ್ನು ಖಾತರಿಪಡಿಸುವುದೇ ಸೌಹಾರ್ದತೆ. ಇನ್ನು ಸೌಹಾರ್ದತೆಯ ಬಗ್ಗೆ ಆಯ್ತು ರೀ. ಇನ್ನು ಇವುಗಳನ್ನು ಸಾಧಿಸುವ ಉದ್ದೇಶದಿಂದ ನಾವು ಭಾರತೀಯರು ನಮ್ಮ ಸಂವಿಧಾನದಲ್ಲಿ ಸಭೆಯಲ್ಲಿ 1949 ನವೆಂಬರ್ 26ನೇ ತಾರೀಕಿನಂದು ಈ ಸಂವಿಧಾನವನ್ನು ಅಂಗೀಕರಿಸಿ ಜಾರಿಗೆ ತರುವೆವು ಮತ್ತು ನಮಗೆ ಇವನ್ನೆಲ್ಲ ಅರ್ಪಿಸಿಕೊಳ್ಳುವೆವು ಎಂದೇನು ಘೋಷಣೆ ಮಾಡ್ಕೊತಲ್ಲ, ಇದನ್ನ ಘೋಷಣೆಯ ಪಠ್ಯ ಅಂತ ಕರೀತಾರೆ. ಇನ್ನು ಮುಖ್ಯ ಅಂಶಗಳ ವಿವರಣೆ. ಭಾರತದ ಜನತೆ, ಸಂವಿಧಾನ ಜನರಿಂದ ಜನರಿಗಾಗಿ ರೂಪಿತವಾಗಿದೆ ಎಂಬುದು ಈ ಪದಗಳಿಂದ ವ್ಯಕ್ತವಾಗುತ್ತದೆ. ಅಂದ್ರೆ ಭಾರತ ಜನತೆ ಅಂದ್ರೆ ಈ ಸಂವಿಧಾನದಲ್ಲ, ಜನರಿಂದ ಜನರಿಗಾಗಿ ರೂಪಿತವಾಗಿದೆ ಅಂತ ಹೇಳೋದು. ಇನ್ನು ಸ್ವಾಯತ್ತ, ಭಾರತವು ಯಾವುದೇ ಬಾಹ್ಯ ಅಥವಾ ಅಂತಾರಾಷ್ಟ್ರೀಯ ಶಕ್ತಿಯಿಂದ ಪ್ರಭಾವಿತರಲ್ಲದ ಸಂಪೂರ್ಣ ಸ್ವತಂತ್ರ ರಾಷ್ಟ್ರವಾಗಿದೆ. ಅಂದ್ರೆ ಸ್ವಾಯತ್ತ ಅಂದ್ರೆ ನಾವು ಯಾರ ಕಂಟ್ರೋಲ್ ಇಲ್ಲ, ನಾವು ಫ್ರೀ, ನಾವು ಸ್ವತಂತ್ರವಾಗಿ ಏನೇ ನಿರ್ಧಾರ ಬೇಕಾದ್ರೂ ತಗೋಬೋದು. ಇನ್ನು ಸಾಮಾಜಿಕತೆಯುಳ್ಳ, ಆರ್ಥಿಕ ಮತ್ತು ಸಾಮಾಜಿಕ ಸಮಾನತೆ ಸಾಧಿಸುವ ಉದ್ದೇಶ ರಾಜ್ಯವು ಜನಹಿತದ ನೀತಿಗಳನ್ನು ಅನುಸರಿಸಬೇಕು. ಸಾಮಾಜಿಕತೆಯುಳ್ಳ ಅಂದ್ರೆ ಸಾಮಾಜಿಕವಾಗಿ ನಮ್ಗೆ ಏನೇನು ಬೇಕು ಆ ಉದ್ದೇಶಗಳನ್ನ ಈಡೇರಿಸ್ಕೊಳ್ಳೋದನ್ನ ಜನಹಿತಕ್ಕಾಗಿ ಏನು ಮಾಡ್ತಾರಲ್ಲ ಅದೆಲ್ಲ. ಇನ್ನು ಧರ್ಮ ನಿರಪೇಕ್ಷ, ಎಲ್ಲ ಧರ್ಮಗಳಿಗೂ ಸಮಾನ ಗೌರವ. ಸರ್ಕಾರವು ಯಾವುದೇ ಧರ್ಮವನ್ನು ಪ್ರೋತ್ಸಾಹಿಸೋದು. ಅಂದ್ರೆ ಸರ್ಕಾರ ಐತಲ್ಲ, ಯಾವ ಧರ್ಮನು ಈ ಧರ್ಮ ಕಡಿಮೆ ಮಾಡಲ್ಲ, ಎಲ್ಲ ಧರ್ಮಗಳಿಗೂ ಸಮಾನ ಗೌರವ ನೀಡೋದು. ಇನ್ನು ಪ್ರಜಾಪ್ರಭುತ್ವಧಾರಿತ ಆಡಳಿತ ಜನರಿಂದ ಆಯ್ಕೆಯಾದ ಪ್ರತಿನಿಧಿಗಳ ಮೂಲಕ ನಡೆಯುತ್ತದೆ. ಎಲ್ಲರೂ ಸಮಾನ ಮತ ಹಕ್ಕು ಹೊಂದಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವ ದಾರಿ ಅಂದ್ರೆ ಜನರಿಂದ ಆಯ್ಕೆಯಾಗಿ ಜನರನ್ನ ಮುನ್ನಡೆಸ್ಕೊಂಡು ಹೋಗುವುದು. ಗಣರಾಜ್ಯ, ರಾಷ್ಟ್ರಪತಿ ಎಂಬ ರಾಷ್ಟ್ರದ ಪ್ರಧಾನನು ಜನರಿಂದ ಆಯ್ಕೆಯಾಗುತ್ತಾನೆ. ಯಾವುದೇ ರಾಜವಂಶ ಅಥವಾ ವಾರಸತ್ವ ಶಕ್ತಿಗೆ ಅವಕಾಶವಿಲ್ಲ. ಅಂದ್ರೆ ಗಣರಾಜ್ಯ ಐತಲ್ಲ, ಇಲ್ಲಿ ಅವ ಗೌಡ, ನೆಕ್ಸ್ಟ್ ವಾಲಿಕರ, ಹಿಂಗೇನರ ಮುಖಂಡರಿರ್ತಾರಲ್ಲ ಅಂಥವ್ರು ಮತ್ತು ರಾಜವಂಶಸ್ಥರು ಏನಿರ್ತಾರಲ್ಲ ಅಂಥವ್ರಿಂದ ಏನೋ ಆಯ್ಕೆ ಆಗಲ್ಲ. ಜನರಿಂದ ಆಯ್ಕೆಯಾದಂಥ ಒಬ್ಬ ವ್ಯಕ್ತಿ ಪ್ರಧಾನ ವ್ಯಕ್ತಿ ಆಗಿರ್ತಾನೆ. ಅದಾದ ನಂತರ ಉದ್ದೇಶಗಳು. ಒಂದನೇದು ತತ್ವ ವಿವರಣೆ. ನ್ಯಾಯವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಖಾತರಿಪಡಿಸುತ್ತದೆ. ಇನ್ನು ಸ್ವಾತಂತ್ರ್ಯ, ಚಿಂತನೆ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಹಾಗೂ ಪೂಜೆಯ ಸ್ವಾತಂತ್ರ್ಯ ನೀಡ್ತದೆ. ಇನ್ನು ಸಮಾನತೆ, ಎಲ್ಲ ನಾಗರಿಕರಿಗೆ ಸಮಾನ ಸ್ಥಾನವನ್ನು ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡ್ತೈತೆ. ಇನ್ನು ಸೌಹಾರ್ದತೆ, ವೈಯಕ್ತಿಕ ಆಗಿರ್ಬೋದು ಅಥವಾ ರಾಷ್ಟ್ರೀಯ ಆಗಿರ್ಬೋದು, ಗೌರವ ಮತ್ತು ಏಕತೆ ಹಾಗೂ ಅಖಂಡತೆಯನ್ನು ಬೆಂಬಲ ಮಾಡ್ತದೆ. ಇದು ಉದ್ದೇಶಗಳಾಗಿರ್ತದೆ. ಇನ್ನು ಹೆಚ್ಚುವರಿ ಮಾಹಿತಿ ಒಳಗೆ ನೋಡೋದಾದ್ರೆ, ಘೋಷಣೆಯು ಸಂವಿಧಾನದ ಭಾಗವಲ್ಲದಿದ್ದರೂ ನ್ಯಾಯಾಲಯಗಳನ್ನು ಇದನ್ನು ಸಾಂದರ್ಭಿಕ ಮಾರ್ಗದರ್ಶಿ ತತ್ವಗಳಾಗಿ ಉಪಯೋಗಿಸ್ತವೆ. ಇನ್ನು 42ನೇ ಸಂಶೋಧನೆ 1976ರ ಮೂಲಕ ಹೇಳೋದಾದ್ರೆ, ಸಾಮಾಜಿಕತೆಯುಳ್ಳ, ಧರ್ಮ ನಿರಪೇಕ್ಷ ಮತ್ತು ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ಎಂಬ ಪದಗಳು ಸೇರಿಸಲಾಯಿತು. 42ನೇ ಸಂಶೋಧನೆ ಪ್ರಕಾರ 1976ರೊಳಗೆ ಈ ಪದಗಳನ್ನು ಸೇರಿಸಲಾಯಿತು. ಇಷ್ಟು ಹೇಳ್ಕೊತಾ ಇವತ್ತು ನಮ್ಮ ಸಂವಿಧಾನದ ಕ್ಲಾಸನ್ನು ಮುಗಿಸೋಣ. ಧನ್ಯವಾದಗಳೊಂದಿಗೆ. ಇಲ್ಲಿವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಶೇರ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕ್ ಬಟನನ್ನು ಪ್ರೆಸ್ ಮಾಡಿರಿ. ಧನ್ಯವಾದಗಳೊಂದಿಗೆ.